ನಗರದ ಸಂಗೊಳ್ಳಿ ರಾಯಣ್ಣನ ವೃತ್ತದ ಸಮೀಪದಲ್ಲಿರುವ ಹನುಮಾನ್ ಮಂದಿರದಲ್ಲಿ ಸೋಮವಾರ ಮಹಿಳೆಯರು ವಟ ಸಾವಿತ್ರಿ ವ್ರತವನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದರು. ಬೆಳಗಿನಿಂದಲೇ ಮಂದಿರದಲ್ಲಿ ಭಕ್ತರ ಸಂಚಾರ ಹೆಚ್ಚಾಗಿದ್ದು, ಮಹಿಳೆಯರು ಸಾಂಪ್ರದಾಯಿಕ ಉಡುಪಿನಲ್ಲಿ ಆಗಮಿಸಿ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಿದರು. ಜ್ಯೇಷ್ಠ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುವ ವಟ ಸಾವಿತ್ರಿ ವ್ರತವು ಹಿಂದೂ ಸಂಪ್ರದಾಯದಲ್ಲಿ ವಿಶೇಷ ಮಹತ್ವ ಹೊಂದಿದೆ. ಪತಿ ಸತ್ಯವಾನ್ ಪ್ರಾಣವನ್ನ ಯಮನಿಂದ ಮರಳಿ ಪಡೆದು ಪತಿಯ ಆಯುಷನ್ನ ಕಾಪಾಡಿದ ಸಾವಿತ್ರಿ ಪೌರಾಣಿಕ ಕಥೆಯ ನೆನಪಿಗಾಗಿ ಈ ವ್ರತವನ್ನ ಆಚರಿಸಲಾಗುತ್ತದೆ. ಮಹಿಳೆಯರು ಸಾವಿತ್ರಿಯ ಆದರ್ಶವನ್ನ ಸ್ಮರಿಸಿ ಕುಟುಂಬದ ಸುಖ ಶಾಂತಿ ಮತ್ತು ಪತಿಯ ಆರೋಗ್ಯ ದೀರ್ಘ ಆಯುಷ್ಯಕ್ಕಾಗಿ ಪ್ರಾರ್ಥಿಸಿದರು. ನಗರದ ವಿವಿಧ ಭಾಗಗಳಿಂದ ಮಹಿಳೆಯರು ತಮ್ಮ ಮನೆಗಳ ಸಮೀಪದ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ವಿಶೇಷವಾಗಿ ದೇವಸ್ಥಾನದ ಆವರಣದಲ್ಲಿರುವ ಆಲದ ಮರಕ್ಕೆ ಪೂಜೆ ಸಲ್ಲಿಸಿ ಹೂವು, ಹಣ್ಣು, ತೆಂಗಿನಕಾಯಿ ಸಮರ್ಪಿಸಿದರು. ಆಲದ ಮರಕ್ಕೆ ದಾರ ಸುತ್ತುವ ಮೂಲಕ ಸಂಪ್ರದಾಯ ಬದ್ಧವಾಗಿ ವ್ರತ ಆಚರಿಸಿ ಪ್ರದಕ್ಷಿಣೆ ಹಾಕಿ ಭಕ್ತಿ ಭಾವದಿಂದ ನಮಿಸಿದರು. ಈ ಸಂದರ್ಭದಲ್ಲಿ ಹಿರಿಯರು ವಟ ಸಾವಿತ್ರಿ ವ್ರತದ ಮಹತ್ವವನ್ನು ಯುವ ಪೀಳಿಗೆಗೆ ತಿಳಿಸಿ ಭಾರತೀಯ ಸಂಸ್ಕೃತಿ ಹಾಗೂ ಕುಟುಂಬದ ಮೌಲ್ಯಗಳನ್ನು ಉಳಿಸುವಲ್ಲಿ ಇಂತಹ ಆಚರಣೆಗಳ ಪಾತ್ರ ಮಹತ್ವದೆಂದು ಅಭಿಪ್ರಾಯಪಟ್ಟರು. आयुष्यासाठी आम्ही सण साजरा करायचा असतो. त्याच्यासाठी सगळ्यांचं त्याच्यामध्ये मुलाबाळांचं सगळ्यांचं हर दरवर्षी हे सण आपण साजरा करतो. काय म्हणतात ते काय ते सांगायचं. भक्तीमध्ये सगळं हर एक फणस आला, फणस, केळी, आंबा आला, सांगूर, करवंद. ಹೀಗಾಗಿ ನಗರದಲ್ಲಿ ವಟ ಸಾವಿತ್ರಿ ವ್ರತವು ಭಕ್ತಿ, ಸಂಪ್ರದಾಯ ಮತ್ತು ಕುಟುಂಬ ಮೌಲ್ಯಗಳ ಸಂಕೇತವಾಗಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakvadi, Belagavi.